ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ನಾಯಕತ್ವಕ್ಕೆ ಬದಲಾವಣೆಯ ಸದ್ದು ಈಗ ಜೋರಾಗ್ತಾ ಇದೆ. ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕಾಗಿ ಹೋರಾಟ ತೀವ್ರವಾಗಿದ್ದು, ಯಾರು ಮುಂದಾಗಲಿದ್ದಾರೆ, ಯಾರಿಗೆ ಒಲಿಯಲಿದೆ ಬಾಗಲಕೋಟೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಹುಡುಕೋ ಹಿನ್ನೆಲೆಯಲ್ಲಿ ಜುಲೈ 14ರಂದು ಒಂದು ಮಹತ್ವದ ಬೆಳವಣಿಗೆ ನಿರೀಕ್ಷೆಯನ್ನ ಮಾಡಬಹುದು. ಹಾಲಿ ಅಧ್ಯಕ್ಷ ಎಸ್.ಜಿ. ನಂಜಯ್ಯನಮಠ 5.5 ವರ್ಷಗಳಿಂದ ಪಕ್ಷದ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯ ಕಾಲದಲ್ಲಿ ನೇತೃತ್ವ ನೀಡಿದ್ದು ಪಕ್ಷ ಕಚೇರಿ ನಿರ್ಮಾಣವಾಗದಂತಹ ಪ್ರಮುಖ ಸಾಧನೆಗಳನ್ನು ಮಾಡಿದ್ದಾರೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಕಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಬದಲಾವಣೆಗೆ ಒತ್ತಾಸೆಯಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಾನೇ ಮುಂದುವರಿಯೋದಕ್ಕೆ ಇಚ್ಛೆಯನ್ನ ವ್ಯಕ್ತಪಡಿಸಿಲ್ಲ, ಪಕ್ಷದ ಉನ್ನತ ನಾಯಕರಿಗೆ ಈ ನಿರ್ಧಾರವನ್ನ ಬಿಟ್ಟು ಬಿಡಲಾಗಿದೆ ಅನ್ನೋ ಸಂದೇಶವನ್ನ ನಂಜಯ್ಯನಮಠ ಅವರು ತಮ್ಮ ಆಪ್ತರಿಗೆ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯು ಈ ಪ್ರತಿಕ್ರಿಯೆಗಾಗಿ ವೀಕ್ಷಕರನ್ನ ನೇಮಿಸಿದೆ. ರಾಜಶೇಖರ್ ಪಾಟೀಲ್, ಜಗದೇವ್ ಗುತ್ತೇದಾರ್ ಮತ್ತು ಶರಣ್ಗೌಡ ಬಯ್ಯಾಪುರ್ ಅವರ ನೇತೃತ್ವದ ತಂಡ ಜುಲೈ 14ರಂದು ಬೆಳಗ್ಗೆ 11 ಗಂಟೆಗೆ ಬಾಗಲಕೋಟೆ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಲಿದ್ದು ಅಭಿಪ್ರಾಯ ಸಂಗ್ರಹ ಪ್ರಕ್ರಿಯೆಗೆ ಅಧಿಕೃತ ಚಾಲನೆಯನ್ನ ನೀಡಲಿದೆ. ಇನ್ನು ಹೊಸ ಮುಖಕ್ಕೆ ಅವಕಾಶ ಸಿಗಲಿದೆಯಾ ಅನ್ನೋದನ್ನ ನೋಡೋದಾದ್ರೆ ಹಾಲಿ ಅಧ್ಯಕ್ಷನಿಗೆ ಪರ್ಯಾಯವಾಗಿ ಯಾರು ಮುಂದಾಗಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ. ಎಸ್.ಜಿ. ನಂಜಯ್ಯನಮಠ ಅವರನ್ನ ಹೊರತುಪಡಿಸಿ ಹೊಸಬರಿಗೆ ಕಾಂಗ್ರೆಸ್ ಮನೆ ಹಾಕಲಿದೆಯಾ ಅನ್ನೋದು ಕಾದು ನೋಡಬೇಕಿದೆ. ಸದ್ಯ ನಾಗರಾಜ್ ಹದ್ದಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಹಾಗೂ ರಕ್ಷಿತಾ ಈಟಿ ಮಹಿಳಾ ಘಟಕದ ಅಧ್ಯಕ್ಷ ಹೆಸರು ಕೇಳಿ ಬರ್ತಾ ಇದೆ. ಹಾಲಿ 5 ಶಾಸಕರ ಅಭಿಪ್ರಾಯ ಈ ನಿರ್ಧಾರದಲ್ಲಿ ತೀರಾ ಮುಖ್ಯ. ಸಚಿವ ಆರ್.ಬಿ. ತಿಮ್ಮಾಪುರೆ, ಜೆ.ಟಿ. ಪಾಟೀಲ್, ಎಚ್.ವೈ. ಮೇಟಿ, ವಿಜಯಾನಂದ ಕಾಶ್ಯಪ್ನವರ್, ಬಿಬಿ ಚಿಮ್ಮನಕಟ್ಟಿ ಇವರ ಒಮ್ಮತ ಕ್ಯಾಂಡಿಡೇಟ್ ಇದ್ರೆ ನೇರವಾಗಿ ಅವರನ್ನ ಆಯ್ಕೆ ಮಾಡೋ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಕೆಪಿಸಿಸಿ ಸರ್ವಸಮ್ಮತ ಸಂಘಟನಾತ್ಮಕವಾಗಿ ಬಲಿಷ್ಠ ಅಭ್ಯರ್ಥಿಗಳನ್ನ ಮುಂದೆ ತರುವ ಪ್ರಯತ್ನವನ್ನ ಮಾಡಲಿದೆ. ಅಭಿಪ್ರಾಯವನ್ನ ಸಂಗ್ರಹಿಸಿ 3 ಪ್ರಮುಖ ಹೆಸರುಗಳನ್ನ ಕೆಪಿಸಿಸಿಗೆ ಶಿಫಾರಸು ಮಾಡಲಾಗುವುದು. ನಂತರ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಅಂತಿಮ ತೀರ್ಮಾನ ನಿರ್ಧಾರವಾಗಲಿದೆ. ಇನ್ನು ಯಾರಾಗಲಿದ್ದಾರೆ, ಯಾರಿಗೆ ಒಲಿಯಲಿದೆ ಬಾಗಲಕೋಟೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.